ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇಷ್ಟು ದಿನಗಳ ಕಾಲ ಆಗದಂತಹ ಹೈ ಡ್ರಾಮಾಗಳು, ಗೊಂದಲಗಳಿಗೆ ಎಲ್ಲದಕ್ಕೂ ಕೂಡ ತೆರೆ ಬಿದ್ದಿರುವಂತಹ ಕ್ಷಣ. ಯಾಕಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಧಿಕೃತವಾಗಿ ಎಲ್ಲದಕ್ಕೂ ತೆರೆ ಎಳೆದಿದ್ದಾರೆ ಸಿದ್ದರಾಮಯ್ಯ. ಸಿಎಂ ನಿವಾಸದಿಂದ ಹೊರಟಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ನಿವಾಸದಿಂದ ಹೊರಟರಂತೆ ಡಿಕೆ ಶಿವಕುಮಾರ್. ಇಷ್ಟೊತ್ತು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿದ್ರು. ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾದ್ರು. ಇಬ್ಬರ ಆಲಿಂಗನ ಆಯ್ತು, ಮಾತುಕತೆ ಆಯ್ತು, 1 to 1 ಮಾತಾಡಿದ್ರಂತೆ ಸ್ವಲ್ಪ ಹೊತ್ತು. ಬಟ್ ಈಗ ಮಾಧ್ಯಮಗಳ ಎದುರು ಏನನ್ನೂ ಮಾತನಾಡದೆ ಮೌನವಾಗಿ ಹೊರಟು ಬಿಟ್ಟಿದ್ದಾರೆ. ಸೈಲೆಂಟ್ ಆಗಿ ಹೊಸ ಕಾರಲ್ಲಿ ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೊಸ ಕಾರಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಯಾಣ ಸಿಎಂ ಸಿದ್ದರಾಮಯ್ಯನವರ ನಿವಾಸದಿಂದ. ಏನು ಮಾತಾಡ್ತಾ ಇಲ್ಲ, ಮೌನವಾಗಿದ್ದಾರೆ. ಅದರ ಅರ್ಥ ಡಿಕೆ ಶಿವಕುಮಾರ್ ಅವರು ಶಪಥ ಮಾಡಿರೋದು ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡ್ಲಿ, ಅವರ ಬಾಯಲ್ಲಿ ತಮ್ಮ ಹೆಸರನ್ನ ಹೇಳಿಸ್ಬೇಕು ಅಂತ ಬಹಳ ಕಾತ್ರದಿಂದ ಕಾಯ್ತಿದ್ದಾರಂತೆ. ಹಾಗಾಗಿ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡ್ತು ಡಿಕೆ ಶಿವಕುಮಾರ್ ಅವರು ಕಂಡೊಡನೆ. ಬಟ್ ಯಾವುದೇ ರೀತಿಯ ರಿಯಾಕ್ಷನ್ ಇಲ್ವಂತೆ, ಉತ್ತರ ಕೊಡದೆ ಹೊರಟು ಬಿಟ್ಟಿದ್ದಾರೆ. ಹಂಗೆ ಸದಾಶಿವನಗರಕ್ಕೆ ಹೊರಟಿದ್ದಾರೆ ಕರ್ನಾಟಕದ ಹೊಸ ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಾವೇರಿ ನಿವಾಸದಿಂದ ಎಕ್ಸಿಟ್ ಆಗಿ ಹೊರಡುವಾಗ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡ್ತು, ಸರ್ ಕಂಗ್ರಾಟ್ಸ್, ಹೊಸ ಮುಖ್ಯಮಂತ್ರಿ, ಏನ್ ಹೇಳ್ತೀರಿ ಅಂತ ಅಂದ್ರು ಕೂಡ ಮೌನವಾಗಿದ್ರಂತೆ. ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಹಂಗೆ ಎಕ್ಸಿಟ್ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅದು ಕೂಡ ಹೊಸ ಕಾರಲ್ಲಿ. ಐ ಥಿಂಕ್ ಹೊಸ ಚೈತನ್ಯ, ಇಷ್ಟು ದಿನಗಳ ಕಾಲ ಬಯಸಿದ್ದು ಸಿಕ್ಕಿರುವಂತಹ ದಿನ, ಜೊತೆಗೆ ಆ ಸಿಎಂ ಅನ್ನುವಂತ ಸ್ಥಾನಕ್ಕೆ ಇರುವಂತಹ ಗತ್ತಿದೆಯಲ್ಲ, ರಾಜ್ಯದ ನೂತನ ಮುಖ್ಯಮಂತ್ರಿ ಅಂತ ಕರೆಸ್ಕೊಳ್ತಿದ್ದಾರಲ್ಲ, ಸೊ ಆ ಗತ್ತು, ಆ ಪವರ್ ಇನ್ನಷ್ಟು ಡಿಕೆ ಶಿವಕುಮಾರ್ ಅವರಿಗೆ ಜಾಸ್ತಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತಷ್ಟು ಪವರ್ಫುಲ್ ನಾಯಕ ಅಂತ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆಲ್ರೆಡಿ ಅವ್ರನ್ನ ಪವರ್ಫುಲ್ ಲೀಡರ್ ಅಂತಾನೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕರೆಯೋದು. ಜನಕ್ಕೂ ಗೊತ್ತಿದೆ ಬಹಳ ಪವರ್ಫುಲ್ ಆಗಿರುವಂತಹ ಲೀಡರ್ ಅಂತ. ಬಟ್ ಇನ್ ಮುಂದೆ ಅದೇ ಪವರ್ಫುಲ್ ಲೀಡರ್ ಸಿಎಂ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ದಿನ. ಹಂಗಾಗಿ ಪ್ರಶ್ನೆ ಮಾಡಿದ್ವಿ. ಸಹಜವಾಗಿ ಈಗ ಸಿಕ್ಕಾಗೆಲ್ಲ ನಾವು ಹೇಳೋದೇನ್ ಗೊತ್ತಾ, ಮಾಧ್ಯಮದವರು ಕಂಗ್ರಾಟ್ ಸರ್, ನೀವ್ ಅನ್ಕೊಂಡಿದ್ದಾಯ್ತಲ್ಲ, ಮುಖ್ಯಮಂತ್ರಿ ಆಗ್ತಿದ್ದೀರಿ, ಏನ್ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಯಾವುದೇ ಉತ್ತರ ಕೊಟ್ಟಿಲ್ವಂತೆ. ನೋಡಿ, ಹಂಗೆ ಎಕ್ಸಿಟ್ ಆಗಿದ್ದಾರೆ. ಎನಿವೇ ಮೌನವಾಗಿದ್ದೆ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಕೂರಿಸ್ಬಿಟ್ಟು ಹೇಳ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದಂಗೆ ಕಾಣಿಸುತ್ತೆ. ಹಂಗಾಗಿ ವೇಟ್ ಮಾಡ್ತಿದ್ದಾರೆ ಅಂತ. ರಾಹುಲ್ ಸಲಹೆ ಅಂತೆ ಸೈಲೆಂಟ್ ಆಗಿ ಹೊರ ನಡೆದಿದ್ದಾರೆ. ಓಕೆ, ವರಿಷ್ಠರ ಒಂದ್ ಸಂದೇಶ ಇರುತ್ತೆ, ಸೈಲೆಂಟ್ ಆಗಿರಿ, ಏನು ಮಾತಾಡಕ್ ಹೋಗ್ಬೇಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮ್ನೆ ಅನ್ನೆಸೆಸರಿ ಗೊಂದಲಗಳು ಸೃಷ್ಟಿ ಆಗೋದು ಬೇಡ ಅಂತ. ಹಂಗಾಗಿ ಅದನ್ನು ಫಾಲೋ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಏನನ್ನೂ ಮಾತನಾಡದೆ ಮೌನವಾಗಿದ್ದಾರೆ. ಕಾರಣ ರಾಹುಲ್ ಗಾಂಧಿ ಅವರು ಹಂಗೆ ಹೇಳಿದ್ದಾರಂತೆ, ಎಲ್ಲ ಕೂಡ ಅಧಿಕೃತವಾಗಿ ಮುಕ್ತಾಯ ಆಗೋ ತನಕ ಸೈಲೆಂಟ್ ಆಗಿರಿ ಅಂತ. ಅದರಂತೆ ಸೈಲೆಂಟ್ ಆಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರ ನಿವಾಸದಿಂದ ಎಕ್ಸಿಟ್ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಹೊಸ ಚಾರ್ಮು, ಜೊತೆಗೆ ಒಂದು ಮುಗುಳ್ನಾಗೆ ಇದ್ದೇ ಇರುತ್ತೆ ಯಾವಾಗ್ಲೂ ಕೂಡ. ಬಟ್ ಮಾಧ್ಯಮದವರು ಇಲ್ಲಿ ತನಕ ಏನ್ ಆಗಿದೆ ಅಂತ ಕೇಳಿದಾಗೆಲ್ಲ ಕೂಡ ಸೈಲೆಂಟ್ ಆಗಿದ್ದಾರೆ, ಮೌನವಾಗಿ ಕೈ ಮುಗಿಯೋ ಮೂಲಕ. ಈ ಹಿಂದೆ ಎಲ್ಲ ಕೇಳಿದಾಗೆಲ್ಲ ಹೇಳ್ತಾ ಇದ್ರು, ಶ್ರಮ ನಮ್ದು, ಕೆಲಸ ನಮ್ದು, ಕೊಡೋದು ಬಿಡೋದು ದೇವರ ಇಚ್ಛೆ, ಕೊಡೋ ಸಮಯಕ್ಕೆ ದೇವರು ಕೊಟ್ಟೇ ಕೊಡ್ತಾನೆ, ಅಲ್ಲಿ ತನಕ ಕಾಯ್ಬೇಕಷ್ಟೇ ಅಂತ ಬಹಳ ಮಾರ್ಮಿಕವಾಗಿ ಪ್ರತಿ ಸಲ ಕೂಡ ಅವರ ರಿಯಾಕ್ಷನ್ ಇರ್ತಾ ಇತ್ತು. ಬಟ್ ಅವರ ಶ್ರಮಕ್ಕೆ, ಅವರ ಕಾಯುವಿಕೆಗೆ ಈಗ ಒಂದು ಸ್ಪಷ್ಟ ಉತ್ತರ ಸಿಕ್ಕಿರುವಂತಹ ದಿನ. ಹಂಗಾಗಿ ಆ ಖುಷಿ ಒಳಗಡೆ ಇರಬಹುದು, ಬಟ್ ತೋರಿಸ್ಕೊಳ್ತಾ ಇಲ್ಲ ಎಲ್ಲೂ ಕೂಡ ಓಪನ್ ಆಗಿ ಅಂತ. ಕಾರಣ ವರಿಷ್ಠರ ಸಲಹೆ ಅಂತೆ ಅದು. ಸೈಲೆಂಟ್ ಆಗಿರಿ, ಎಲ್ಲ ಕೂಡ ಪ್ರೋಸೆಸ್ ಸ್ಮೂತ್ ಆಗಿ ಹೋಗ್ಬೇಕು, ಎಲ್ಲ ಎಕ್ಸಿಟ್ ಸ್ಮೂತ್ ಆಗಿರಬೇಕು, ಎಲ್ಲೂ ಕೂಡ ಗೊಂದಲಗಳು ಸೃಷ್ಟಿ ಆಗಬಾರ್ದು. ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಅದು ಪಕ್ಷಕ್ಕೆ ಡ್ಯಾಮೇಜ್ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ, ಇನ್ಫ್ಯಾಕ್ಟ್ ಡಿಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ. ಹಂಗಾಗಿ ಮೌನದಲ್ಲೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾ ಎಕ್ಸಿಟ್ ಆಗ್ತಿದ್ದಾರೆ. ಏನಿವೆ ಈಗಲೂ ಕೂಡ ಮೌನವಾಗಿ ಎಕ್ಸಿಟ್ ಹಾಕಿದ್ದಾರಂತೆ ಸಿದ್ದರಾಮಯ್ಯನವರ ನಿವಾಸದಿಂದ. ಬಟ್ ಅವ್ರೇನೋ ಹೇಳದೇ ಇದ್ರು ಕೂಡ ಇವತ್ತೊಂದಷ್ಟು ಫೋಟೋಗಳು, ವಿಡಿಯೋಗಳು, ಅವರು ಇಬ್ಬರ ಮಾತುಕತೆ, ಆಲಿಂಗನ, ಅವರು ಆಶೀರ್ವಾದ ಪಡೆದುಕೊಂಡಂತಹ ರೀತಿ ಒಂದಷ್ಟು ವಿಚಾರಗಳನ್ನ ಅರ್ಥ ಮಾಡಿಸಿದೆ ರಾಜ್ಯದ ಜನಕ್ಕೂ ಮತ್ತು ಪಕ್ಷದ ನಾಯಕರಿಗೂ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಏನಿವೆ 2:15 ರಾಜೀನಾಮೆ, 3 ಗಂಟೆಗೆ ಸುದ್ದಿಗೋಷ್ಠಿ. ಆ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಡಿಕೆ ಶಿವಕುಮಾರ್ ಇರ್ತಾರೆ. ಸೊ ಇಬ್ಬರ ರಿಯಾಕ್ಷನ್ ಹೆಂಗಿರುತ್ತೆ, ಸಿದ್ದರಾಮಯ್ಯನವರು ಹೆಂಗೆ ಅಧಿಕಾರದ ಹಸ್ತಾಂತರದ ವಿಚಾರವನ್ನ ಅಧಿಕೃತವಾಗಿ ರಾಜ್ಯದ ಜನರ ಮುಂದೆ ಮಾಧ್ಯಮಗಳ ಮೂಲಕ ಇಡ್ತಾರೆ ಅನ್ನೋದು ಕುತೂಹಲ ಇರೋದು.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸಂಪಾದಕರು ಸತೀಶ್ ಆಂಜಿನಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಸತೀಶ್, ಇಷ್ಟು ದಿನಗಳ ಕಾಲ ಗೊಂದಲಗಳಿದ್ದಾಗ, ಚರ್ಚೆಗಳು ಮುನ್ನೆಲೆಗೆ ಬಂದಾಗ ಡಿ.ಕೆ. ಶಿವಕುಮಾರ್ ಅವರು ಕೆಲಸ ನಮ್ದು, ಕೊಡೋದು ಬಿಡೋದು ದೇವರಿಗೆ ಬಿಟ್ಟಿದ್ದು ಅಂತ ಮಾರ್ಮಿಕವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಬಟ್ ಈ ಬಾರಿ ಅದಕ್ಕೆ ಉತ್ತರ ಸಿಕ್ಕಾಗಿದೆ. ಬಟ್ ಯಾಕೋ ಮಾತಾಡ್ತಾ ಇಲ್ಲ, ಮೌನದಲ್ಲೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನೋದು ಕುತೂಹಲ. ಎಸ್ ಶ್ರುತಿ, ಸಾಕಷ್ಟು ನಾವು ಕಳೆದ 2-3 ದಿನ ನೋಡ್ತಾ ಇದ್ದೀವಿ, ಯಾರು ಕೂಡ ಮಾತಾಡ್ತಿಲ್ಲ. ವಿಶೇಷವಾಗಿ CM ಸಿದ್ದರಾಮಯ್ಯ ಮತ್ತು DCM ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಎಲ್ಲೂ ಮಾತಾಡ್ತಾ ಇಲ್ಲ. ಸಹಜವಾಗಿ ನಿನ್ನೆ ಸಿದ್ದರಾಮಯ್ಯನವರು ಇವತ್ತು ಮಾತಾಡ್ತೀನಿ ಅಂತ ಹೇಳಿದ್ರು, ನಿನ್ನೆ ಕೂಡ ಹೇಳಿದರು. ಹಾಗಾಗಿ ಈಗ ಅಧಿಕೃತವಾಗಿ ಮಾಹಿತಿ ಬಂದಿದೆ. CM ಕಚೇರಿಯಿಂದ ಬಂದಿರತಕ್ಕಂಥ ಮಾಹಿತಿ 2:15ಕ್ಕೆ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಅಂದರೆ ಲೋಕಭವನಕ್ಕೆ ಬರ್ತಾರೆ CM ಸಿದ್ದರಾಮಯ್ಯನವರು, ಅಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ. ಅದಾದ ನಂತರ 3 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಅಲ್ಲಿ ಬಹುಶಃ ಏನೆಲ್ಲ ಕಳೆದ 3 ವರ್ಷಗಳಿಂದ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಹಾಗೂ ಸಿದ್ದರಾಮಯ್ಯನವರ ಸಾಧನೆಗಳ ಜೊತೆಗೆ ಹೈಕಮಾಂಡ್ ನಿರ್ಧಾರದ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ಸೊ ಬೆಳಗ್ಗೆ 9 ಗಂಟೆಯಿಂದ ಸುಮಾರು 12 ಗಂಟೆವರೆಗೂ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು, ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಹಜವಾಗಿಯೇ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ. CM ಮತ್ತು DCM ಇಬ್ಬರು ಅಪ್ಕೊಂಡಂತಹ ದೃಶ್ಯಗಳು, ಫೋಟೋಗಳು ಒಂದು ಸ್ಪಷ್ಟ ಮೆಸೇಜ್ ಕೊಡ್ತಾ ಇತ್ತು ಕರ್ನಾಟಕದ ಜನತೆಗೆ ಹಾಗೂ ಎಲ್ರಿಗೂ ಕೂಡ. ಅಂದರೆ ನಾವಿಬ್ಬರು ಒಟ್ಟಾಗೆ ಇದ್ದೀವಿ, ದೆರ್ ಈಸ್ ನೋ ಕನ್ಫ್ಯೂಷನ್, ಗೊಂದಲ ಇಲ್ಲ ನಮಗೆ, ನಾವು ಸೌಹಾರ್ದಯುತವಾಗಿ ನಾವು ಅಧಿಕಾರವನ್ನು ಕೊಡ್ತಾ ಇದ್ದೀವಿ, ಡಿ.ಕೆ. ಶಿವಕುಮಾರ್ ಅವರಿಗೆ ಹಸ್ತಾಂತರವನ್ನು ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಾಗಿ ಸಿದ್ದರಾಮಯ್ಯನವರು ಆ ಒಂದು ದೃಶ್ಯದಲ್ಲಿ ನಾವು ಕಾಣಿಸ್ಕೊಳ್ಳೋ ಆಗ್ತಾ ಇತ್ತು. ಜೊತೆಗೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದು ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಹೈಕಮಾಂಡ್ ಹೇಳಿದೆ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ, ಹೀಗಾಗಿ ನಾನು ಕೂಡ ಅದನ್ನು ಒಪ್ಕೊಂಡಿದ್ದೇನೆ. ಮುಂದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಸೊ ಇಷ್ಟೆಲ್ಲ ಆದ ಮೇಲೆ ಡಿ.ಕೆ. ಶಿವಕುಮಾರ್ ಈಗ ಸಿದ್ದರಾಮಯ್ಯರ ಮನೆಯಿಂದ ಹೊರಗಡೆ ಬಂದರು. ನಮ್ಮ ಗ್ಯಾರಡಿ ನ್ಯೂಸ್ ಕೂಡ ಅವರ ಅಭಿಪ್ರಾಯವನ್ನು ಅಥವಾ ರಿಯಾಕ್ಷನನ್ನು ಪಡೆಯೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಯಾರಿಗೂ ಕೂಡ ಮಾತನಾಡಿಲ್ಲ. ಡಿ.ಕೆ. ಶಿವಕುಮಾರ್ ಮೌನವಾಗಿ ವಹಿಸಿದ್ರು. ಬಹುಶಃ ಮೊನ್ನೆ ಡೆಲ್ಲಿಗೆ ಹೋಗಿದ್ರು. ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇದೆ ಶ್ರುತಿ. ಎಲ್ಲೂ ಕೂಡ ಅಂದರೆ ಮುಖ್ಯಮಂತ್ರಿ ಆಗೋವರೆಗೂ, ಪ್ರಮಾಣ ವಚನ ಸ್ವೀಕರಿಸೋವರೆಗೂ ಸುಮ್ಮನೆ ಮಾತಾಡೋದು ಬೇಡ, ಮಾತಾಡಿದ್ರೆ ಮತ್ತಷ್ಟು ಬಣ ರಾಜಕಾರಣ ಶುರು ಆಗಬಹುದು ಅಥವಾ ಒಂದು ರೀತಿ ಗೊಂದಲಕ್ಕೆ ಕಾರಣ ಆಗಬಹುದು. ಯಾವುದೇ ರೀತಿಯ ಹೇಳಿಕೆಗಳನ್ನು, ರಿಯಾಕ್ಟನ್ನು ಮಾಡಬೇಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನೋ ಒಂದು ಮಾಹಿತಿ. ಹೀಗಾಗಿನೇ ಡಿ.ಕೆ. ಶಿವಕುಮಾರ್ ಮೌನವಾಗಿಯೇ ಎಲ್ಲದಕ್ಕೂ ಕೂಡ ಸಮ್ಮತಿ ಅನ್ನೋ ರೀತಿಯಾಗಿ ಅವರು ಸಿದ್ದರಾಮಯ್ಯರ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಅವರು ಸದಾಶಿವನಗರ ಮನೆಗೆ ಹೋದರು. ಯಾವುದೇ ರೀತಿಯ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಒಂದು ಸ್ಪಷ್ಟ, ಒಂದು ರೀತಿ ಗೊಂದಲ ಇತ್ತು ಯಾರಪ್ಪ ನೆಕ್ಸ್ಟು ಅಂತ. ಈಗ CM ಕಚೇರಿಯಿಂದ ಬಂದಿರತಕ್ಕಂಥ ಮಾಹಿತಿ ಅಧಿಕೃತವಾಗಿದೆ. ಸಿದ್ದರಾಮಯ್ಯನವರು ಇವತ್ತೇ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. 2:15ಕ್ಕೆ 3 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಮಾತಾಡ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಬಹುಶಃ ಸುರ್ಜೇವಾಲಾ ಜಾಯ್ನ್ ಆಗಬಹುದು. ಸುದ್ದಿಗೋಷ್ಠಿಗೆ ಗೃಹ ಕಚೇರಿ ಕೃಷ್ಣದಲ್ಲಿ ಒಂದು ಸುದ್ದಿಗೋಷ್ಠಿ ಆಗ್ತಾ ಇದೆ.